ನಾರ್ಮಲ್ ಬಿಡ್ತಾರ ಬಾ ಹೋಗ್ಮ ಏನಾಗಲ್ಲ ಒಂದ್ ಎಕ್ಸ್ಪೀರಿಯನ್ಸ್ ಇರ್ಲಿ ಹೋಗು ಹಾ ಸ್ಟಾರ್ಟ್ ಗಾಯ್ಸ್ ಅನ್ನು ಇಲ್ಲ ನಿಂತ್ಕೊಂಡು ಭಯ ಪಡ್ತಾ ಇದಾರೆ ನಾನಂತೂ ಸಿಗಾಕೊಂಡಿದೀನಿ ಬ್ರೋ ಅಂತಿದ್ದೀನಂತೆ ಎಳೆಯಲ್ಲ ನೀನ್ ನಡ್ಕೊಂಡ್ ಬಾಮ್ಮ ಗಾಯ್ಸ್ ಬೆಟ್ಟನ ನಾವು ಈ ತರ ಜಾಗದಲ್ಲಿ ಹತ್ಕೊಂಡು ಹೋದ್ವಿ ನೋಡಿ ಈ ತರ ದಾರ ಹಿಡ್ಕೊಂಡ್ ಹತ್ಕೊಂಡು ಹೋಗ್ಬೇಕು ಮೇಲವರ್ಗು ನಾವು ಬಿರಿಯಾನಿ ಹಾಕೊಂಡಿದೀವಿ ಸ್ವಲ್ಪ ಗೋಬಿ ಹಾಕೊಂಡಿದೀವಿ ಮತ್ತೆ ಗ್ರೀನ್ ಚಿಲ್ಲಿ ಹಾಕೊಂಡಿದೀವಿ ಚಿಲ್ಲಿ ಚಿಕನ್ ಸಣ್ಣ ವೆಜ್ ಸೂಪ್ ಹಾಕೊಂಡಿದ್ದಾರೆ ಬಿರಿಯಾನಿ ತಿಂತಾ ಇದ್ದಾರೆ ಚೆನ್ನಾಗಿದ್ಯಾ ಬ್ರೋ ಟೇಸ್ಟ್ ಹೆಂಗಿದೆ ಕರೆಕ್ಟ್ ಆಗಿ ಹೇಳ್ಬೇಕು ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ನಾವು ಕ್ಯೂ ಮ್ಯಾಂಗೋ ರೆಸಾರ್ಟ್ಗೆ ಬಂದಿದ್ದೀವಿ ಇವತ್ತು ನಮ್ಮ ಡೇ 1 ವ್ಲಾಗ್ ಇದು ಸೊ ಬನ್ನಿ ಇವಾಗ ತಾನೇ ನಾವು ಬಂದಿದ ತಕ್ಷಣ ಬೋಟಿಂಗ್ ಆಡ್ಕೊಂಡು ಬಂದ್ವಿ ಸೊ ಇವಾಗ ರಾಕೆಟ್ ಇಂಜೆಕ್ಟರ್ ಆಟ ಎಲ್ಲರಿಗೂ ಗೊತ್ತಿರುತ್ತೆ ಹೋದ್ಸಲಿ ಸಣ್ಣವ್ರ ಅಕ್ಕನ ಕೈಲಿ ಆಡ್ಸಿದ್ವಿ ಈ ಸರಿ ನಾವ್ ಯಾರ್ಯಾರು ಬಂದಿದೀವಿ ಅಂತ ಅಂದ್ರೆ ನಾನು ಮತ್ತೆ ಸಣ್ಣು ಮತ್ತೆ ಮೇಕಪ್ ಆರ್ಟಿಸ್ಟ್ ರಕ್ಷಿತಾ ಅವರು ಮತ್ತೆ ನಮ್ಮ ಕ್ಯಾಮ್ರಾಮನ್ ಬ್ರೋ ಕಲಾಕಾರ ಬ್ರೋ ಅವ್ರು ಬಂದಿದ್ದಾರೆ ಇವಾಗ ಇವರಿಬ್ರಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ರಾಕೆಟ್ ಇಂಜೆಕ್ಟರ್ ಅಲ್ಲ ಸಣ್ಣ ಆಡಿಲ್ಲ ಗೈಸ್ ಈ ಸರಿ ಸಣ್ಣಗೂ ಎಕ್ಸ್ಪೀರಿಯನ್ಸ್ ಬೇಕು ಸೊ ಇವಾಗ ಸಣ್ಣನು ಆಡ್ತಾರೆ ಕಲಾಕಾರ ಬ್ರೋನು ಆಡ್ತಾರೆ ಮತ್ತೆ ರಕ್ಷಿತಾ ಅವರು ಆಡ್ತಾರೆ ಬನ್ನಿ ಅವರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಮತ್ತೆ ಯಾವ ತರ ಕಿರ್ಸ್ತಾರೆ ಅನ್ನೋದು ನೋಡೋಣ ಬನ್ನಿ ಸಖತ್ತಾಗಿರುತ್ತೆ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಬನ್ನಿ ಗೈಸ್ ನೀವು ಒಳ್ಳೆ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ ಈ ವ್ಲಾಗ್ ಅಲ್ಲಿ ಪಕ್ಕ ಗೈಸ್ ಒಂದು ಮ್ಯಾಂಗೋ ತೋಟದಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ರೆಸಾರ್ಟ್ ಮಾಡಿರೋದು ಇದು ಬಂದು ರಾಮನಗರದಲ್ಲಿ ಇದೆ ಮಿಸ್ ಮಾಡದೆ ಎಲ್ಲರೂ ವಿಸಿಟ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಕೂಡ ಹಾಕಿರ್ತೀನಿ ಫಸ್ಟ್ ಇವಾಗ ಹೋಗಿ ಆಟ ಆಡೋಣ ಬನ್ನಿ ಆಟ ಆಡೋದೆಲ್ಲ ಏನಿದೆ ಅಂತ ತೋರಿಸ್ತೀನಿ ಇವಾಗ ತಾನೇ ನಾವು ಇದನ್ನ ಆಡ್ಕೊಂಡು ಬಂದ್ವಿ ಬೋಟಿಂಗು ಭಯ ಆಯ್ತಾಯ್ತಾ ಗೈಸ್ ಬಂದಾಗಿಂದ ನಮ್ ಜೊತೆ ಒಂದು ನ್ಯೂ ಫ್ರೆಂಡ್ ಸಿಕ್ಕಿದೆ ನೋಡಿ ತೋರಿಸಿ ಗೈಸ್ ನಾವೆಲ್ಲೋದ್ರೂ ನಾಯಿ ನಮ್ ಜೊತೆನೆ ಬರ್ತಿದೆ ಗೈಸ್ ಇವಾಗ ನಾವು ಆಟ ಆಡಕ್ಕೆ ಹೋಗ್ತಾ ಇದೀವಿ ಬನ್ನಿ ರಾಕೆಟ್ ಇಂಜೆಕ್ಟರ್ ಫಸ್ಟ್ ಸ್ಟಾರ್ಟ್ ಮಾಡೋಣ ನಿಮ್ಗೆ ಯಾವಾಗ್ಲೂ ಲಾಸ್ಟ್ ಅಲ್ಲಿ ಅದನ್ನ ಆಟ ಆಡೋದನ್ನ ತೋರಿಸ್ತಿದ್ದೆ ವ್ಲಾಗ್ ಅಲ್ಲಿ ಯಾವಾಗ್ಲೂ ಇವಾಗ ಫಸ್ಟ್ ಅಲ್ಲೇ ತೋರಿಸ್ತೀನಿ ಮತ್ತೆ ರೆಸಾರ್ಟ್ ಹೇಗಿದೆ ಅನ್ನೋದನ್ನು ಕೂಡ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಏನೇನ್ ಫೆಸಿಲಿಟೀಸ್ ಇದೆ ಅನ್ನೋದನ್ನ ಕೂಡ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಬನ್ನಿ ಹೋಗೋಣ ಗೈಸ್ ಬಂದಿದ ತಕ್ಷಣ ರೂಮಲ್ಲಿ ಬ್ಯಾಗ್ ಇಟ್ಬಿಟ್ಟು ಆಟ ಆಡೋಕ್ಕೆ ಬಂದ್ಬಿಟ್ವಿ ಏನಕ್ಕಂದ್ರೆ ಸ್ಟಾರ್ಟಿಂಗ್ ಎನರ್ಜಿ ಇದ್ದಾಗಲೇ ಆಟ ಆಡ್ಬಿಡ್ಬೇಕು ಅಂತ ಸೊ 4 ಜನ ಬಂದಿದ್ದೀವಿ ಇವತ್ತು ಪೂರ್ತಿ ಎಂಜಾಯ್ ಮಾಡ್ತೀವಿ ಮತ್ತೆ ಹೇಗಿದೆ ರೆಸಾರ್ಟು ಕ್ಯೂ ಮ್ಯಾಂಗೋ ರೆಸಾರ್ಟ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಗೆ ಎಕ್ಸ್ಪೀರಿಯನ್ಸ್ನ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಇವಾಗ ರಾಕೆಟ್ ಇಂಜೆಕ್ಟರ್ ಆಡ್ತಿದ್ದಾರೆ ಇದು ಯಾವ ಆಟ ಅಂತ ನೀವು ಥಿಂಕ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಎಷ್ಟೋ ಜನ ಫಸ್ಟ್ ಆಗಿ ನೋಡ್ತಿರೋರಿಗೆ ಹೇಳ್ತಿರೋದು ಸೊ ನಮ್ಮ ಓಲ್ಡ್ ವ್ಯೂವರ್ಸಿಗೆಲ್ಲ ಆಲ್ಮೋಸ್ಟ್ ಗೊತ್ತು ಇದು ಯಾವ ಆಟ ಅಂತ ನೋಡಿ ಇಲ್ಲಿ ನನ್ನ ಬ್ಯಾಕ್ ಅಲ್ಲಿ ಕಾಣಿಸ್ತಾ ಇದೆ ಇದೇ ರಾಕೆಟ್ ಇಂಜೆಕ್ಟರ್ ಗೈಸ್ ಇದೇ ಆಟನ ಆಡೋಕೆ ಇವಾಗ 3 ಜನ ಇಳಿತಾ ಇದ್ದಾರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಓದ್ ವ್ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವ್ರು 3 ಜನ ಆಡಿಲ್ಲ ಅದಕ್ಕೆ ಆಡಿಸ್ತಾ ಇದ್ದೀನಿ ಬನ್ನಿ ಬ್ರೋ ನೀವು ಆಡಿ ಫಸ್ಟ್ ನಾನು ಹೇಳ್ತಿಲ್ವಾ ನೀವು ಆಡ್ಬೇಕು ಎಲ್ರು ಆಡ್ಬೇಕು ಬ್ರೋ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ಸ್ತಿದೆ ನಿಮ್ಮಿಬ್ಬರಿಗೂ ನೋಡ್ಬೇಕು ಬ್ರೋ ಆಮೇಲೆ ಹೋಗಿ ಬಂದಲ್ಲಿ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಹೆಂಗಿದೆ ಅಂತ ಏನಾಗಲ್ಲ ಜಸ್ಟ್ ಭಯ ಇಲ್ಲ ಸಣ್ಣನು ಆಡ್ತಾರೆ ಎದುರ್ಕೊಂತೀನಿ ಇದೆಲ್ಲ ನೋಡ್ಬೇಕು ಹೋಗಿ ರಕ್ಷಿತಾ ಅವರೇ ಸ್ಲಿಪ್ಪರ್ ಬಿಡಿ ಅವ್ರು ಕೊಟ್ಟಿರೋಂಥ ಸೇಫ್ಟಿ ಸೆಕ್ಯೂರಿಟಿಗಳನ್ನ ಹಾಕೊಂಡು ರಕ್ಷಿತಾ ಅವರು ಫಸ್ಟ್ ರೌಂಡ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ರೌಂಡು ಯಾವ ಥರ ಸೌಂಡ್ ಎಫೆಕ್ಟ್ಸ್ ಇರುತ್ತೆ ಕೇಳೋಣ ಬನ್ನಿ ಗೈಸ್ ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಇವರಿಬ್ರು ನೋಡೋಣ ಹೆಂಗಂತಾರೆ ಅಂತ ಬ್ರೋ ನೀವ್ ಆಡ್ಬೇಕು ಅವ್ರು ನೋಡಿದಾರೆ ನೀವು ಅದನ್ನು ನೋಡಿಲ್ಲ ನೀವು ಆಡ್ಲೇಬೇಕು ನೆಕ್ಸ್ಟ್ ನೀವೇ ಸಣ್ಣನು ನಾನು ಆಡಿಸ್ತೀನಿ ಬಿಡಲ್ಲ ಈ ಸರಿ ಸಣ್ಣ ಕೂಡ ಆಡ್ತಿದ್ದಾರೆ ಗಾಯ್ಸ್ ಹಂಗೆ ಇವಾಗ ರಕ್ಷಿತ್ ಅವ್ರು ಫಸ್ಟ್ ಟ್ರೈ ಮಾಡ್ತಿದ್ದಾರೆ ಅವ್ರಿಗೂ ಸ್ವಲ್ಪ ಭಯ ಆಗ್ತಾ ಇದೆ ವಿಡಿಯೋದಲ್ಲಿ ತೋರಿಸ್ಕೋಬಾರ್ದು ಅಂತ ಸೈಲೆಂಟ್ ಆಗಿದ್ದಾರೆ ಭಯ ಆದ್ರೆ ಯಾರು ಹೇಳ್ತಾ ಇರೋದು ಭಯ ಐತೆ ವಿಡಿಯೋದಲ್ಲಿ ತೋರಿಸ್ಕೋತಿಲ್ಲ ಅಷ್ಟೇ
ಅವ್ರ ಭಯನೆಲ್ಲ ಇವಾಗ ಅವರು ಹೊರಗಡೆ ಹಾಕ್ಬೇಕು ಅಂತ ನಾವು ಈ ಆಟನ ಆಡಿಸ್ತಾ ಇರೋದು. ಸೊ ಪ್ಲೇಸ್ನ ನೋಡ್ಕೊಂಡ್ ಬರ್ತೀರಾ ರಾಮನಗರನಾ? ಜೋರಾಗೆ ಕೇಳಿಸ್ತಿಲ್ಲ. ಹಾ ಸ್ಟಾರ್ಟ್ ಬ್ರೋ. ನೀನ್ ಮುಂದೆ ಮಾಸನ್ನು ಇಲ್ಲಿ ನಿಂತ್ಕೋ. ಗೈಸ್ ಇಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದೀವಿ. ಹಾ ಸ್ಟಾರ್ಟ್. ಅಷ್ಟೇ ಅಷ್ಟೇ ಕಣ್ಬಿಡಿ. ಫುಲ್ಲು ಪಲ್ಟಿದೆ, ಫುಲ್ಲು ಪಲ್ಟಿ, ಫುಲ್ಲು ಭಯ ಆಗಿರುತ್ತೆ. ಹೋಗ್ಲೇಬೇಕು, ಏನಾಗಲ್ಲ. ಒಂದು ಅವ್ರ ವೆಯ್ಟ್ ಇರ್ಲಿಲ್ಲ, ಅದಕ್ಕೆ ನೀವ್ ವೆಯ್ಟ್ ಇದ್ರೆ ಅಷ್ಟು ಟೈಟ್ ಹೋಗಲ್ಲ, ನೀವ್ ಅಷ್ಟು ಟೈಟ್ ಹೋಗಲ್ಲ. ಹೋಗ್ಬೇಕು, ಏನು ಪ್ರಾಬ್ಲಮ್ ಆಗಲ್ಲ ಅದು. ಆಯ್ತು, ಇವಾಗ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ. ಇಲ್ಲಿ ನೋಡಿ ಗಾಯ್ಸ್, ಹೋಗ್ಬೇಡಿ ಅಂತ ಹೇಳ್ತಿದ್ದಾರೆ. ಆದ್ರೂ ಕಲಾಕಾರ ಬ್ರೋ ಅವರು ನನ್ಗೊಂದು ಎಕ್ಸ್ಪೀರಿಯನ್ಸ್ ಇರ್ಲಿ ಅಂತ ಹೋಗ್ತಿದ್ದಾರೆ. ಅದು ಆ ಸೆಕೆಂಡ್ ಅಷ್ಟೇ ನಿಮ್ನ ಕರ್ಕೊಂಡು ಹೋಗುತ್ತಲ್ಲ, ಆ ಸೆಕೆಂಡ್ ಭಯ ಇರುತ್ತೆ, ಆಮೇಲೆ ಅದು ಏನು ಭಯ ಆಗಲ್ಲ. ನೀವು ಕಣ್ ಮುಚ್ಚಿಬಿಟ್ರಿ ತಾನೆ, ಆಮೇಲೆ ಹೋಗ್ಲೇಬೇಕಮ್ಮ. ಗೈಸ್ ಅನ್ನು ತಲೆ ಸುತ್ತು ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಇವ್ರು ಅವಾಗ ತಲೆ ಸುತ್ತು ಅಂತಾರೆ. ಇವ್ರು ಇಷ್ಟು ವೆಯ್ಟ್ ಇದ್ರೆ ಇದ್ದೇ ಟರ್ನ್ ಹೊಡೆದಿದ್ದಾರೆ 3-4. ನಾನೇನು ಅಷ್ಟು ಹೊಡಿಬಹುದು. ನೀನ್ ಮಾಮೂಲಿ ಬ್ಯಾಕ್ ಫ್ಲಿಪ್ ಎಲ್ಲ ಹೊಡೆದ ಅಭ್ಯಾಸ ಅಲ್ವಾ ಬ್ರೋ? ರೆಡಿನಾ? ಸ್ವಲ್ಪ ಸ್ಟಾರ್ಟಿಂಗ್ ಭಯ ಆಗುತ್ತೆ, ಆಮೇಲೆ ಭಯ ಆಗಲ್ಲ. ಆರಾಮಾಗಿ ಹೋಗ್ಬಿಟ್ಟು ಬರ್ರಿ. ಸ್ಟಾರ್ಟ್ ಬ್ರೋ. ಭಯ ಆಯ್ತೈತೆ ಅವ್ರಿಗೆ, ಈಗ ಹೋಯ್ತೀನಿ ಅಂತ ಅನ್ಸ್ತೈತೆ. ನೋಡೋಣ, ಹೇಳಿ ಬರ. ಅಷ್ಟೈಟ್ ಹೋಗಲ್ಲ ಅವರು. ನೀವಾದ್ರೆ ಪಲ್ಟಿ ಹೊಡೆದ್ರಿ, ಭಯ ಆಯ್ತೈತೆ. ಇವಾಗ ಗೊತ್ತಾಯ್ತು ಸೌಂಡು, ಅವಾಗಿನ ಸೌಂಡ್ ಎಲ್ಲಿ? ಸ್ಟಾರ್ಟಿಂಗ್ ಅಷ್ಟೇ, ವೆಯ್ಟ್ ಇದ್ರೆ ಹೋಗಲ್ಲ. ಹೋಗ್ ಮಾಸನು ನೀನು. ನಾನೇ ಇವ್ರು 58 ಇದ್ದಾರೆ ಅಂತೆ, ನಾನ್ 48 ಇಲ್ಲ. ನಾನು ಹೆಂಗ್ ಹೊಡಿಬೋದು ರೋಲ್ ಹೇಳಿ? ಏನಾಗಲ್ಲಮ್ಮ, ಚೆನ್ನಾಯ್ತಾನೆ. ಮಸ್ತಾಗಿದೆ ನಿಜ. ಗೈಸ್ ಸಕಲಾಗಿದೆ, ಬನ್ನಿ. ಸಣ್ಣಕ್ಕಿರೋ ಪಲ್ಟಿ ಇವ್ರ ತರ ಪಲ್ಟಿ ಹೊಡಿತೀರಾ? ಇವರೇ 4 ಹೊಡೆದ್ರು, ನಾನು ಹೋದ್ರೆ ಇನ್ನೊಂದು 10 ಹೊಡಿತೀನಿ ಪಲ್ಟಿ. 4 ರೌಂಡ್. 4 ರೌಂಡ್. ನೀವು ಕಣ್ಣು ಮುಚ್ಚಿಬಿಟ್ಟಿದ್ದೀರಾ ಪಲ್ಟಿ ಹೊಡಿಬೇಕಾದ್ರೆ? ಸ್ಟಾರ್ಟಿಂಗ್ ಹೋದಾಗ ಅಷ್ಟೇ ತಾನೆ ಬ್ರೋ? ಸ್ಟಾರ್ಟಿಂಗ್ ಹೋದಾಗ ಹೆಂಗ್ ಅನ್ಸ್ತು? ಸ್ಟಾರ್ಟಿಂಗ್ ಹೋದಾಗ ಒಂದ್ ಸ್ವಲ್ಪ ಜರ್ಕ್ ಹೊಡಿತು ಬ್ರೋ. ಜರ್ಕ್ ಅಂದ್ರೆ ಫುಲ್ಲು ಮೆದುಳಿರುತ್ತಲ್ಲ, ಫುಲ್ಲು ಮೇಲ್ಗಡೆ ಹೋದಾಗ ಒಂಥರ ನೆಶ ಆದಂಗ ಆಗ್ಬಿಡುತ್ತೆ. ಫುಲ್ಲು ಮೇಲ್ಗಡೆ. ನನಗ್ ಬೇಡ, ನಾನು ಹೋಗಿ ಸಾಕು. ಒಂದೇ ಒಂದ್ಸರಿ ಹೋಗ್ಮಾ, ಧೈರ್ಯ ಮಾಡ್ಕೊಂಡು ಹೋಗ್ ಸರ್. ನನಗ್ ನೀನ್ ಹೇಳ್ದೆ ನಂಗೆ ಅವೆಲ್ಲ ಬೇಡ. ನೀವು ಹೋಗಿ ನಾನು ಹೋಗ್ತೀನಿ. ನಾರ್ಮಲ್ ಬಿಡ್ತಾರ, ಬಾ ಹೋಗ್ಮಾ, ಏನಾಗಲ್ಲ. ಒಂದ್ ಎಕ್ಸ್ಪೀರಿಯನ್ಸ್ ಇರ್ಲಿ, ಹೋಗು. ಇವ್ರ ನೀರ್ಗೆ ಹಂಗ ಆಡ್ದವ್ರು, ನೀರ್ಗೆ ಹೋಗಲ್ಲ ಅಂದ್ರು. ಸರಿ ಆಯ್ತು. ರಕ್ಷಿತಾನೆ ಫುಲ್ ನಿಶ್ಚಂದ, ರಕ್ಷಿತಾನೆ ಗಾಬರಿ ಆಗಿರೋದು. ಗೈಸ್ ಇವಾಗ 300 ಹೋಗಿದ್ದಾರೆ ನೋಡಿ. ನಂಗೆ ಏನ್ ಗೊತ್ತಾ ಗೈಸ್, ನಾನು ಇರೋದೇ 46 kg. ಸೊ ನಾನು ಹೋದ್ರೆ ಇನ್ನ ರೋಲ್ ಹೊಡಿತೀನಿ ಮೇಲೆ. ಆ ವೆಯ್ಟ್ ಇಲ್ಲ, ಕಲಾಕಾರನ ಅಷ್ಟು ರೌಂಡೇ ಹೊಡೆದಿಲ್ಲ. ಯಾಕಂದ್ರೆ ಅವರು, ನೀವು ವೆಯ್ಟ್ ಇದ್ದೀರಾ 58 ಇದ್ದೆ, ಅವ್ರು 4 ರೌಂಡ್ ಹೊಡಿದಾರೆ ಗೊತ್ತಾ? ಹುಷಾರಮ್ಮ, ಹುಷಾರು.
ಗೈಸ್ ಮುನು ಭಯ ಆಗೇ ಆಗುತ್ತೆ ಅವರಿಗೆ, ಮೇಲೆ ಬಿಟ್ಟಾಗಾದ್ರೂ ಭಯ ಆಯ್ತೈತೆ. ನೋಡಿ ಗೈಸ್ ಮುನು ಫೇಸಲ್ಲಿ ಭಯ ಇದೆ ಅವರಿಗೆ. ಅಯ್ಯಯ್ಯೋ ಭಯನೇ ಆಗೋಯ್ತು ಅವರಿಗೆ, ಹೆವಿ ಭಯ ಆಗೋಯ್ತು ಮುಖದಲ್ಲಿ. ಆದ್ರೆ ರೋಲ್ ಹೊಡೆದಿಲ್ಲ. ನಾನ್ 46 ಬಿದೋಗ್ತೀನಿ. ಬಿದೋಗಲ್ಲ. ನೋಡಿ ಗೈಸ್, ಈ ಒಂದು ಬೆಟ್ಟನ ಇಳಿಯೋ ಸಾಹಸನ ಮಾಡ್ತಾ ಇದ್ದಾರೆ ಫಸ್ಟ್ ಕಲಾಕಾರ ಅವರು. ರೆಡಿನಾ ಬ್ರೋ? ಇಲ್ಲಿ ಇಲ್ಲಿ ರೆಡಿನಾ? ಇಲ್ಲಿ ಅವ್ರೇನೋ ಬಂಗಾರಿದ್ದಾರೆ. ನಾವೀಗ ಈ ಬ್ಲೌಸ್ ಹಾಕೊಂಡು ರೆಡಿ ಆಗ್ತಾ ಇದೀವಿ. ಎಲ್ಲಿಗೆ ಹೋಗ್ ಬ್ರೋ? ಅಡ್ವೆಂಚರ್ ಮೇಲ್ಗಡೆಯಿಂದ ಕೆಳಗಡೆ ಇಳಿಯೋದಕ್ಕೆ. ನೋಡಿ ಗೈಸ್, ಬೆಟ್ಟ ಇಳಿಯೋದಕ್ಕೆ ಇದೇ ತರ ಸಾಹಸನ ಇವರು ಮಾಡಕ್ ಹೋಗ್ತಾ ಇದ್ದಾರೆ. ಟ್ರಿಪ್ ಸಿಗುತ್ತಾ ನೋಡ್ತೀನಿ, ಸ್ಕೈಲ್ ಇಟ್ಕೊತೀನಿ ಗಾಯ್ಸ್. ಸಣ್ಣ ನೋಡಿ ಇಲ್ಲಿ ಕೂತಿದ್ದಾರೆ. ನೆಕ್ಸ್ಟ್ ಸಣ್ಣ ರೌಂಡು. ಇವಾಗ ರ್ಯಾಪ್ಲಿಂಗ್ ಅಂತ ಒಂದಿದೆ, ಬಂಡೆ ಮೇಲಿಂದ ಕೆಳಗೆ ಇಳಿಯೋದು. ಸೊ ಅದಕ್ಕೆ ಸೇಫ್ಟಿ ಎಲ್ಲ ಹಾಕೊಂಡಿದ್ದೀವಿ. ಕಲಾಕಾರನ ಹಿಂಗೆ ಎಲ್ಲ ರೆಡಿಯಾಗಿ ಹೋದ್ರು, ಬಟ್ ಹಂಗೆ ರಿಟರ್ನ್ ಬಂದ್ಬಿಟ್ರು. ನಂಗೆ ಆಗಲ್ಲ, ಕೆಳಗಡೆ ನೋಡಿದ್ರೆ ಭಯ ಆಯ್ತಂತೆ ಗೈಸ್ ಅವ್ರಿಗೆ. ಅದಕ್ಕೆ ಹತ್ತೋಕೆ ನಾವು ಹೋಗ್ಲೇಬೇಕು ಅಂತ ಹೋಗ್ತಿದ್ದೀವಿ. ನೋಡ್ತೀನಿ ನಾನು, ನನಗೂ ನನ್ನ ಮೇಲೆ ಕಾನ್ಫಿಡೆಂಟ್ ಇಲ್ಲ ಮುನ್ನ, ಭಯ ಆಗ್ತಿದೆ. ಮೇಲೆ ಹೆಂಗಿದೆ, ಮೇಲೇನೆ ಇಳಿಯೋದಂತೆ ಗೈಸ್. ಹಿಂಗೆ ಕಟ್ಟಿರ್ತಾರೆ, ಇಳಿಬೇಕು, ನಾವೇ ಗಟ್ಟಿ ಹಿಡ್ಕೋಬೇಕು ಕೈಲಿ. ಬಟ್ ನನಗೆ ಕೈ ಇಲ್ಲಿ ಬೇರೆ ಲೂಸ್ ಐತೆ. ನೋಡೋಣ ಬನ್ನಿ. ಯಪ್ಪ ಗಾಯ್ಸ್, ರಾಮನಗರ ವ್ಯೂ ಪಾಯಿಂಟ್ ನೀವೇ ನೋಡ್ತಿರ್ಬೋದು. ಇಷ್ಟು ಮೇಲಿಂದ ದಾರದಲ್ಲಿ ಇಳಿಬೇಕು. ನೋಡ್ಬಿಟ್ಟು ಇಳಿಬೋದು ತಾನೆ ಇಲ್ಲಿ ಕೆಳಗಡೆ, ದಾರ ಹಿಡ್ಕೊಂಡು ಇಳಿಯಕ್ ಬರಲ್ವಾ? ನನಗೆ ಕೈ ಹೋಗ್ಮ, ಏನಾಗಲ್ಲ. ಹಾ ಸರಿ ಭಯ ಆಗ್ತಿದೆ. ಸರಿ ಆಯ್ತು, ನಾನು ಹೋಗ್ತೀನಿ. ನೋಡಿ ಗೈಸ್ ಹೆಂಗಿದೆ ವ್ಯೂ ಪಾಯಿಂಟ್. ಇವ್ರು ನೋಡಿ ರೆಡಿ ಇದ್ದಾರೆ. ರೆಡಿ ನಮ್ಮನು? ಭಯ ಆಗ್ತಿಲ್ವಾ ಬ್ರೋ? ಈ ಕಡೆಯಿಂದ ನೀವು ಹಿಡ್ಕೊಂಡಿರ್ತೀರಾ? ಎಲ್ಲಿ ಕಟ್ಟಿದ್ದೀರಾ? ಎಲ್ಲಿ ಕಟ್ಟಿರ್ತೀರಾ? ಅದು ಸ್ಲೋನೇ ಬಿಡ್ತಾ ಇರುತ್ತಾ? ಬ್ರೋ ಅದ್ ನಾವು ಬಿಟ್ಟಂಗೆ ಹೋಗ್ತಾ ಇರುತ್ತಾ? ಸ್ಲೋ 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 ಮಾ, ಹುಷಾರು ಹುಷಾರು. ಮಂಡಿ ಮಾಡಿಸ್ತೀವಿ, ಮಂಡಿ ಮಾಡಿಸ್ಬಿಡಿ, ಮಂಡಿ ಸ್ಟ್ರೇಟ್ ಆಗಿರ್ಲಿ, ಹಿಂತಾನೆ ಕಾಲ್ ಸ್ಟ್ರೇಟ್ ಆಗಿರ್ಲಿ. ಮನೆ ಹೆಂಗೈತಮ್ಮ? ಭಯ ಆಗ್ತಿದ್ಯಾ? ಸ್ಟ್ರೇಟ್ ನಿಂತ್ಕೊಳ್ಳಿ, ಸ್ಟ್ರೇಟ್ ನಿಂತ್ಕೊಳ್ಳಿ, ಬೆಂಡ್ ಆಗಬೇಡಿ, ಸ್ಟ್ರೇಟ್ ನಿಂತ್ಕೊಳ್ಳಿ. ಹಂಗೆ ಹಿಂದೆ ಬನ್ನಿ ನೀವು ಮತ್ತೆ. ನನ್ ಸ್ಪೆಕ್ಸ್ ಅಲ್ವಾ? ಕಾಲ ಅಗಲ ಮಾಡ್ಕೊಂಡು ಹೋಗಿ, ಕಾಲ ಅಗಲ ಮಾಡಿ, ಬಾಡಿ ವೇಟ್ ಹಿಂದೆ ಬಿಡಿ ಫುಲ್. ಇವಾಗ ಬಗ್ಗಬೇಡಿ ಮನ, ಹಿಂದೆ ಬಗ್ಬೇಕು. ಮಂಡಿ ಸ್ಟ್ರೇಟ್ ಆಗಿರ್ಲಿ, ಇಲ್ಲ ಮಂಡಿ ಬಿದ್ರೆ ಮಂಡಿ ಎಲ್ಲ ಕೆತ್ಕೊಂಡು ಹೋಗುತ್ತೆ. ಬಾಡಿ ವೇಟ್ ಹಿಂದೆ ಬಿಡಿ ಫುಲ್, ಮಲ್ಕೊಳ್ಳಿ ಹಿಂದ್ಗಡೆ. ಹಂಗೆ 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 ಹಿಂದಕ್ಕೆ ಹಿಂದಕ್ಕೆ ಮನು, ಮಲ್ಕು ಬಿಡಿ. ಕುತ್ಕೋಬೇಡಿ, ಕಾಲ್ ಸ್ಟ್ರೇಟ್ ಆಗಿರ್ಲಿ. ಮನು ಕಾಲ್ ಸ್ಟ್ರೈಟ್ ಮಾ, ರೈಟ್ಗೆ ಹೋಗಿ, ರೈಟು ರೈಟು. ಈ ಸಣ್ಣ ಸ್ಟಾರ್ಟ್ ಮಾಡ್ತಿದ್ದಾರೆ. ನಂದು ಜಸ್ಟ್ ಈಗ ತಾನೇ ಆಯ್ತು. ನೀವೇ ನೋಡ್ತಿರ್ಬೋದು ನೇಚರು. ಭಯ ಪಡ್ ಕಿಸ್ತಾ ಇದ್ದಾರೆ. ಹೋಗ್ ಆರಾಮಾಗಿ ನಿಧಾನಕ್ಕೆ ಹೋಗು. ಗಾಯ್ಸ್ ಸಣ್ಣ ಇಲ್ಲ ನಿಂತ್ಕೊಂಡು ಭಯ ಪಡ್ತಾ ಇದ್ದಾರೆ. ನಾನಂತೂ ಸಿಗಾಕೊಂಡಿದ್ದೀನಿ ಬ್ರೋ ಅಂತಿದ್ದೀರಂತೆ. ಅವ್ರಿಗೆ ಆ ಡೈಲಾಗೆ ಗೊತ್ತಿಲ್ಲ. ಏನಾಯ್ತು ಗಾಯ್ಸ್? ಹಂಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್, ಸಖತ್ತಾಗಿತ್ತು. ನೋಡಿದ್ರಲ್ವಾ ನಾನು ಹೆಂಗ ಆಡಿದೆ ಅಂತ. ಸಣ್ಣ ಕೂಡ ಹೌದಾ, ವಯಸ್ಸಾದವರು ಕೂಡ ಬಂದು ಆಡಿದಾರಂತೆ ಇಲ್ಲಿ. ಬ್ರದರ್ ಹೇಳ್ತಾ ಇದ್ದಾರೆ. ನೀವೇನಕ್ಕೆ ಭಯ ಬಿಡ್ತಿದ್ರ? ಏನಾಗಲ್ಲ, ಆರಾಮಾಗಿ ಗಟ್ಟಿಗೆ ಹಿಡ್ಕೊ. ಹಿಂದೆ ಎಳ್ದು ಹಿಡ್ಕೊಳಮ್ಮ ದಾರನ. ಕೆರೆ ಲೆಫ್ಟ್ ಸೈಡಿಗೆನೆ ರೆಸಾರ್ಟ್ ಇದೆ. ಇವ್ರು ಬೇರೆ ಕಿಸ್ತಿದ್ದಾರೆ. ಬಂದ್ಬಿಡಿ ಆಯ್ತು. ಗಾಯ್ಸ್ ಅರ್ಧಕ್ಕೆ ಸ್ಕಿಪ್ ಮಾಡ್ತಿದ್ದಾರೆ. ನಾನು
ನೋಡಿ ಇಲ್ಲಿ ಒಂದು ರೋಪ್ ಆ್ಯಕ್ಟಿವಿಟೀಸ್ ಅಡ್ವೆಂಚರಸ್ ನಿಮಗೆ ಕಾಣಿಸ್ತಿರ್ಬೋದು. ಸೊ ಅಲ್ಲಿ ನೋಡಿ ರೆಸಾರ್ಟ್ ಕಾಣಿಸ್ತಿದೆ. ನಾವು ಸ್ಟೇ ಆಗಿರೋದು ಇದೇ ರೂಮಲ್ಲೇ. ಸಕ್ಕದಾಗಿ ಕಾಣಿಸ್ತಿದೆ ನೋಡಿ, ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ. ನಾವು ನೀರಲ್ಲಿ ಆಟ ಆಡ್ಕೊಂಡು ಅಲ್ಲಿಂದ ಇಲ್ಲಿ ಸಿಪ್ ಲೈನ್ ನಡ್ಕೊಂಡು ಇಲ್ಲಿಂದ ಈ ಬೆಟ್ಟದ ಮೇಲೆ ಬಂದಿದ್ದೀವಿ ಇವಾಗ ನಡ್ಕೊಂಡು. ಅದು ಟ್ರಕ್ಕಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲೂ ಒಂದು ಅಡ್ವೆಂಚರಸ್ ಇತ್ತಲ್ವ, ಇದನ್ನು ಮುಗಿಸೋಣ ಅಂತ. ನಾನು ಒಬ್ಬನೇ ಗಾಯ್ಸ್ ಕಂಪ್ಲೀಟ್ ಮಾಡಿದ್ದು. ಇವ್ರು ಆಡೋಕ್ಕೆ ಭಯ ಬಿಡ್ತಾ ಇದ್ದಾರೆ. ಅಲ್ಲಿವರೆಗೂ ರೋಪ್ ಇಲ್ದೇನೆ ಬಂದಿದ್ದಾರೆ ನೋಡು. ನೀನು ಭಯ ಇಡ್ತಿದ್ಯಾ ಗಾಯ್ಸ್? ಎಷ್ಟು ಭಯ ಪಡ್ತಿದ್ದಾರೆ ನೋಡಿ. ಸಣ್ಣ ಅಂದ್ರೆ ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ. ಬೇಡ ಅಂದ್ರೆ ಬಾಮ, ಆಗಲ್ಲ ಅಂದ್ರೆ ಎಳಿಯಲ್ಲ, ನೀನು ನಡ್ಕೊಂಡ್ ಬಾಮ್ಮ. ಆಗಲ್ಲ ಅವ್ರ ಕೈಲಿ. ಗಾಯ್ಸ್ ವಾಪಸ್ ಬರ್ತದೆ. ಗಾಯ್ಸ್ ನಿಜ ಇದು ಆಡೋಕ್ ಆಗಲ್ಲ. ಹೆಂಗೈತೆ ಅಂದ್ರೆ ದೊಡ್ಡ ಆಳ, ಹೆಂಗೋದು ಆಗಲ್ಲ. ಇವರು ಗ್ರೇಟ್, ರಿಯಲಿ ಗ್ರೇಟ್. ಮನು ಪ್ರೌಡ್ ಆಫ್ ಸೀರಿಯಸ್. ಗಾಯ್ಸ್ ಭಯ ಬೀಳ್ತಾರೆ ಗಾಯ್ಸ್, ಏನಕ್ಕಂದ್ರೆ ನನಗೆ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಆಡಿ ಅಭ್ಯಾಸ ಇದೆ ಸಿಸ್ಟಮ್ ಅಲ್ಲೆಲ್ಲ. ಸೊ ನನಗೆ ಭಯ ಎಲ್ಲ ಆಗಲ್ಲ. ಏನಕ್ಕಂದ್ರೆ ಅಷ್ಟೊಂದೇನು ಭಯ ಇಲ್ಲ ಗೈಸ್. ಅಷ್ಟು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಗಿ ನಮಗೆ ಗಾರ್ಡ್ಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ಹೆಲ್ಮೆಟ್ ಕೊಟ್ಟಿದ್ದಾರೆ, ರೋಪ್ ಇದೆ, ರೋಪ್ ಹಿಡ್ಕೊಂಡು ಇಳಿಯೋದಲ್ವಾ. ಏನೋ ಡೈರೆಕ್ಟಾಗಿ ಇಳಿಬೇಕಂದ್ರೆ ತುಂಬ ಭಯ ಆಗ್ತಿತ್ತು. ತುಂಬ ಧೈರ್ಯ ಇರೋರು ಇದನ್ನ ಆಡಕ್ಕೆ ತುಂಬ ಇಷ್ಟಪಡ್ತಾರೆ. ಬ್ರೋ ನೀವು ಸಣ್ಣ ಥರ ಅರ್ಧಕ್ಕೆ ಬಂದ್ರಿ ಬ್ರೋ. 2 ಸ್ಟೆಪ್ ಇಳಿತಿದೆ, ಬಟ್ ರೈಟ್ ಹ್ಯಾಂಡ್ ನನಗೆ ಗ್ರಿಪ್ ಸಿಕ್ಲಿಲ್ಲ ಬ್ರೋ. ಸ್ವಲ್ಪ ಡರ್ ಆಗೋದೆ. ಕೆಳಗಡೆ ನೋಡಿದ್ರೆ ಭಯ ಆಯ್ತಾ? ಕೆಳಗಡೆ ನೋಡಿದೆ, ಜಾಸ್ತಿ ಕೆಳಗಡೆ ನೋಡ್ಬಾರ್ದು. ಕೆಳಗಡೆ ನೋಡಿದ್ರೆ ಇಳಿದ್ರೆ ಇಳಿಬೋದು. ಫಸ್ಟ್ ಕೆಳಗಡೆ ನೋಡ್ಬಿಟ್ಟು ಡರ್ ಆಗ್ಬಿಟ್ಟೆ. ಗಾಯ್ಸ್ ಸೇಮ್ ಇವ್ರು ಸಣ್ಣ ತರಾನೇ ಭಯ ಪಟ್ರು. ಹೋಗಿ ಡ್ರೆಸ್ ಬಿಚ್ಬಿಟ್ಟು ಬನ್ನಿ, ಹಂಗೆ ಹಾಕೊಂಡ್ ಬಂದ್ಬಿಡಿ ಆಮೇಲೆ ಅದನ್ನ. ಸೇಫ್ಟಿ ಸೆಕ್ಯೂರಿಟಿ ಹೋಗಿ ಬಿಚ್ಬಿಟ್ಟು ಬನ್ನಿ. ಇಬ್ರು ನೋಡಿ ಗೈಸ್ ಪಾಪ ಫೇಸ್ ಟು ಫೇಸ್ ನೋಡ್ತಾ ಇದ್ದಾರೆ. ಇವರು ಇಬ್ರು ಸೇಮ್ ಅಲ್ಲ ಅಂತ. ಇವರು ಕೈ ಫ್ರಾಕ್ಚರ್ ಆಗಿತ್ತು ಅಂತ ಪಾಪ ಹತ್ತಕ್ಕೆ ಹೋಗ್ಲಿಲ್ಲ ಮುಂಚೆನೆ. ಇಲ್ಲಾಂದ್ರೆ ಪಕ್ಕ ಬರ್ತಿದ್ರು. ಇಲ್ಲ ಕೈ ಕರೆಕ್ಟ್ ಆಗಿದ್ರೆ ಮೇಲೆ ಹೋಗಿ ರಿಟರ್ನ್ ಬರ್ತಿದ್ರು. ಇಲ್ಲ ಹತ್ತತಾಳೆ, ಹತ್ತದ ಇಳಿಯೋದೆಲ್ಲ ಮಾಡ್ತಾಳೆ ಚೆನ್ನಾಗಿ. ಮನೇಲೆಲ್ಲ ಅಟ್ಟ ಹತ್ತದ. ಹೌದಾ? ಅವ್ರ ಮನೇಲೆಲ್ಲ ಅಟ್ಟ ಹತ್ತತಾಳೆ. ಗಾಯ್ಸ್ ಬೆಟ್ಟನ ನಾವು ಈ ತರ ಜಾಗದಲ್ಲಿ ಹತ್ಕೊಂಡು ಹೋದ್ವಿ ನೋಡಿ. ಈ ತರ ದಾರ ಹಿಡ್ಕೊಂಡು ಹತ್ಕೊಂಡು ಹೋಗ್ಬೇಕು ಮೇಲವರೆಗೂ. ಸರ್ ನೋಡಿ ಒಂದ್ ಸ್ಲಿಪ್ಪರ್ ಹಾಕೊಂಡು ನಿಂತಿದ್ದಾರೆ. ಕಷ್ಟ ಪಡ್ಕೊಂಡು ಬರ್ತಾ ಇದಾರೆ. ಹತ್ತದ್ ಈಸಿಯಾಗಿ ಹತ್ತಿದ್ವಿ, ಕಷ್ಟ ಅಲ್ಲ ಹತ್ತಕ್. ಇದು ಇಳಿಯಕ್ಕೆ ನಮ್ ಗಾಡಿ ಎಲ್ಲ ಐತೆ ತೋರಿಸಿ, ನಮ್ ಗಾಡಿ ಎಲ್ಲ ಐತೆ ತೋರಿಸಿ. ಗೈಸ್ ನಮ್ ಗಾಡಿ ಇಲ್ಲಿಂದ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿದೆ ನಮ್ ಗಾಡಿ. ಕೈಯಲ್ಲಿ ನಡೆಯೋದು ಬೆಸ್ಟ್, ಕಾಲಲ್ಲಿ ನಡೆಯೋದಕ್ಕಿಂತ. ಡೌನ್ ಮಾಡು. ಸ್ಮೈಲ್ ಮಾಡ್ಕೊಂಡು ಹೋಗಿ ಬ್ರೋ, ಸ್ಪೀಡಾಗಿ ಹೋಗಿ ಹಂಗೆ ಸ್ಟ್ರೈಟು. ಮಾಡಿ ಈಗ. ಗೈಸ್ ನೋಡಿ ಗೈಸ್ ಇವಾಗ ಮುನ್ನು ಬರ್ತಿದ್ದಾರೆ, ತೆಗಿತಾ ಇದೀನಿ. ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನೀವು ನೋಡಿದ್ವಿ. ಇವಾಗ ರಕ್ಷಿತಾ ಅವರು ಬೈಕ್ ಓಡಿಸ್ತಿದ್ದಾರೆ. ಬನ್ನಿ ನೋಡೋಣ. ಇವಾಗ ನಮ್ಮೇಲೆ ಹಾಕ್ಬಿಡುತ್ತೆ, ಸ್ವಲ್ಪ ಸೈಡ್ ನಿಂತ್ಕೊಳ್ಳಿ ಬ್ರೋ. ಮಾಮೂಲಿ ಬೈಕ್ ಓಡಿಸೋ ಥರನೇ ಸ್ಪೀಡಲ್ಲಿ ಓಡಿಸಿ ಆರಾಮಾಗಿ. ಹ್ಯಾಂಡಲ್ ಟರ್ನ್ ಮಾಡಿ ಕೊಡಿ, ಎಕ್ಸಲೇಟರ್ ರೈಸ್ ಮಾಡಿ, ರೈಟಿಗೆ ತಿರುಗಿಸಿ. ಹಂಗೆ ಸೂಪರ್. ಹೋಗ್ಬೋದು ಬಿಡ್ರಿ, ಹೋಗ್ತಾರೆ ಬಿಡ್ರಿ. ಅದು ಎಕ್ಸ್ಪೀರಿಯನ್ಸ್ ಬೇಕು. ಅರ್ಸವರ ಬಿಡ್ರಿ ಹೋಗ್ಲಿ. ಫುಲ್ ಟರ್ನ್ ಮಾಡ್ಬೇಕೀಗ ರೈಟಿಗೆ. ಮುಂದೆ ಹೋಗ್ಬೇಕು ಇನ್ನು. ಹ್ಯಾಂಡ್ಲು ತಿರ್ಗ್ಸಕ್ಕೆ ಭಯ ಬೀಳ್ತಾರೆ. ಬೀಳಲ್ಲ ಈ ಗಾಡಿಲಿ. ಬೇಡಮ್ಮ, ಅದು ಎಕ್ಸ್ಪೀರಿಯನ್ಸ್ ಅವ್ರಿಗಿರ್ಲಿ. ಫುಲ್ ಟರ್ನ್ ಮಾಡ್ಬೇಕು. ಕಷ್ಟ ಪಡ್ತಿದ್ದಾರೆ ಗಾಯ್ಸ್. ನೋಡಿ ಗೈಸ್ ಟ್ರೈನಿಂಗ್ ಕೂಡ ಕೊಡ್ತಿದ್ದಾರೆ. ಓಡ್ಸಕ್ ಬಂದಿಲ್ಲ ಅಂದ್ರೆ ನಿಮ್ಗೆ ಟ್ರೈನಿಂಗ್ ಕೂಡ ಅವರೇ ಕೊಡ್ತಾರೆ. ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಿದ್ದಾರೆ. ನೈಸ್. ಯಾಕೆ ಬ್ರೋ ನಗ್ತಾ ಇದ್ದೀರಾ? ಪಾಪ ಕಷ್ಟ ಪಡ್ತಿದ್ದಾರೆ ಅಂತನಾ?
ಕೈ ನೋವು ಅವ್ರಿಗೆ ಟರ್ನ್ ಮಾಡಿ. ಐಸ್ ATV ಬೈಕ್ನ ಇಷ್ಟು ಜನನು ಓಡಿಸಿದ್ವಿ. ಪಾಪ ಅವರಿಗೆ ಕೈ ನೋವು ಬಂತಂತೆ ರಕ್ಷಿತಾ ಅವರಿಗೆ. ನೋಡಿ ಅದು ಜಾಸ್ತಿ ಹ್ಯಾಂಡಲ್ನ ಟೈಟಾಗಿ ಇಟ್ಕೊಂಡ್ರೆ ಆ ಪ್ರಾಬ್ಲಮ್ ಬರುತ್ತೆ. ಮತ್ತೆ ಮುಂಚೆನೆ ಅವರಿಗೆ ಸ್ವಲ್ಪ ಕೈ ನೋವು ಇತ್ತಂತೆ. ಅದನ್ನ ಹೇಳ್ತಾ ಇದ್ದೀನಿ, ಮುಂಚೆನೆ ಸ್ವಲ್ಪ ಕೈ ನೋವು ಇತ್ತಂತೆ. ಅವರು ಜಾಸ್ತಿ ಪ್ರೆಷರ್ ಬಿಟ್ಟಿದ್ದಾರೆ ಹ್ಯಾಂಡಲ್ ಮೇಲೆ, ಸೊ ಅದಕ್ಕೆ ಹಂಗಾಗಿದೆ. ಓಕೆ ಗಾಯ್ಸ್, ಹೆಂಗಿತ್ತು ನೋಡಿದ್ರಲ್ವಾ ನಮ್ಮ ಅಡ್ವೆಂಚರಸ್. ಅಂದರೆ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ನಿಮಗೆ ನಾವು ಆಟ ಆಡಿರೋದನ್ನ ತೋರಿಸಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಲಂಚ್ ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಲಂಚ್ ಏನೇನಿದೆ ಅಂತ ನೋಡೋಣ. ಗಾಯ್ಸ್, ರೆಸಾರ್ಟ್ ಒಳಗಡೆ ಎಂಟ್ರೆನ್ಸ್ ಈ ಥರ ಇರುತ್ತೆ. ನಾನು ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ವ್ಲಾಗಲ್ಲೇ ರೆಸಾರ್ಟ್ ಹೇಗಿದೆ ಅಂತ ತೋರಿಸ್ಬೇಕಿತ್ತು, ಸೊ ತೋರಿಸಿಲ್ಲ. ಡೈರೆಕ್ಟು ನಿಮ್ಮನ್ನ ಅಡ್ವೆಂಚರಸ್ ಕಡೆಗೆ ಕರ್ಕೊಂಡು ಹೋದ್ವಿ. ಎಲ್ಲರಿಗೂ ಅಟ್ರಾಕ್ಷನ್ನೇ ರೆಸಾರ್ಟಿಗೆ ಅಡ್ವೆಂಚರಸ್ ಅಂತ. ಸೊ ನೋಡಿ ಇಲ್ಲೇ ಎಲ್ಲ ಹಾಕಿದ್ದಾರೆ ಗಾಯ್ಸ್. ಊಟ ವೆರೈಟಿ ಮಾಡಿದ್ದಾರೆ. ಚಿಕನ್ ಎಲ್ಲ ಮಾಡಿದ್ದಾರೆ. ಸಣ್ಣ ನೀರು ಕುಡಿತಿದ್ದಾರೆ, ಬಿಸಿ ಬಿಸಿಯಾಗಿದೆ. ನಾವು ಬಿರಿಯಾನಿ ಹಾಕೊಂಡಿದ್ದೀವಿ, ಸ್ವಲ್ಪ ಗೋಬಿ ಹಾಕೊಂಡಿದ್ದೀವಿ, ಮತ್ತು ಗ್ರೀನ್ ಚಿಲ್ಲಿ ಹಾಕೊಂಡಿದ್ದೀವಿ, ಚಿಲ್ಲಿ ಚಿಕನ್ನು. ಸಣ್ಣ ವೆಜ್ ಸೂಪ್ ಹಾಕೊಂಡಿದ್ದಾರೆ, ಬಿರಿಯಾನಿ ತಿಂತಾ ಇದ್ದಾರೆ. ಚೆನ್ನಾಗಿದ್ಯಾ ಬ್ರೋ? ಟೇಸ್ಟ್ ಹೆಂಗಿದೆ ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ. ಆಮೇಲೆ ನಿಮ್ಮನ್ನ ನಂಬ್ಕೊಂಡು ಎಷ್ಟೊಂದು ಜನ ಬರ್ತಾರೆ ಪಾಪ ಕ್ಯೂ ಮ್ಯಾಂಗೋ ರೆಸಾರ್ಟ್ಗೆ, ಅದಕ್ಕೋಸ್ಕರ. ಪ್ರತಿಯೊಂದು ಚೆನ್ನಾಗಿದೆ, ಡಿಶ್ ಏನೇ ಕೇಳಿದ್ರು ಮಾಡ್ಕೊಂಡು ಕೊಡ್ತಾರೆ. ಚೆನ್ನಾಗಿದೆ ಗೈಸ್, ಸಖತ್ತಾಗಿ ಮಾಡಿದಾರಂತೆ. ನನಗೂ ಟೇಸ್ಟ್ ಇಷ್ಟ ಆಯಿತು. ನೀವು ಕೂಡ ಕ್ಯೂ ಮ್ಯಾಂಗೋ ರೆಸಾರ್ಟಲ್ಲಿ ಬಂದರೆ ಚೆನ್ನಾಗಿ ಟೇಸ್ಟಿ ಫುಡ್ನೇ ತಿನ್ಬೋದು ಅಂತ ಹೇಳ್ತೀವಿ. ಫೈನಲಿ ನಾವು ಊಟ ಮಾಡಿಕೊಂಡು ನಮ್ಮ ರೂಮಿಗೆ ಬಂದ್ವಿ. ಇದೇ ನಾವು ಸ್ಟೇ ಆಗಿರೋವಂಥ ರೂಮು. ನೋಡಿ ಇಲ್ಲಿ ಲೈನಿಗೂ ಕೂಡ ಇದೇ ಥರ ರೂಮ್ಗಳಿದೆ. ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ಬ್ಯಾಕ್ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ತಿಳ್ಕೊಳ್ಳಿ ರೆಸಾರ್ಟ್ ಬಗ್ಗೆ ನೀವು ಕೂಡ. ಗೈಸ್ ನೋಡಿ, ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ ರೂಮ್ ಮುಂದೆನೇ. ನೋಡಿ ಇಲ್ಲಿ ನೇಚರ್ ನೀವೇ ನೋಡ್ತಿರ್ಬೋದು. ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಜಾಗ. ನಿಮ್ಮ ಫ್ಯಾಮಿಲಿಲಿ ಯಾರ್ದಾದ್ರೂ ಬರ್ತ್ಡೇ ಸೆಲೆಬ್ರೇಷನ್ ಇದ್ದರೆ ನೀವು ಇಲ್ಲಿ ಮಾಡ್ಕೊಬೋದು. ನೋಡಿ ಇಲ್ಲಿ, ಓಕೆನಾ. ನೆಕ್ಸ್ಟು ಅಲ್ಲಿ ಕಾಣಿಸ್ತಿದೆ ಗೊತ್ತಾ, ಅದು ಸಿಂಗಲ್ ರೂಮು. ಅಂದರೆ ಇವಾಗ ಕಪಲ್ಸು ಈ ಥರ ಯಾರಾದರೂ ಬಂದಿರ್ತಾರಲ್ವ ಸಿಂಗಲ್ ಆಗಿ, ಡಬಲ್ ಆಗಿ ಅವ್ರು ಬರೋ ರೂಮು. ಅಂದರೆ ಇಬ್ಬರು ಇರೋ ಅಂಥ ರೂಮ್ ಅದು. ಇದು 4 ಬೆಡ್ ಹಾಕಿರ್ತಾರೆ ಗೈಸ್, 4 ಜನ. ಇವಾಗ ಫ್ಯಾಮಿಲಿ ಆ ಥರ ಫ್ರೆಂಡ್ಸ್ ಜೊತೆ ನೀವೇನಾದರೂ ಬಂದರೆ ಈ ಥರ ರೂಮ್ನ ಕೊಡ್ತಾರೆ. ಇವಾಗ ನಾವು ಬಂದಿದ್ದೀವಲ್ಲ ಅದೇ ಥರ. ನೆಕ್ಸ್ಟ್ ನೋಡಿ ಇಲ್ಲಿ ನೇಚರ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬಾ ಸಖತ್ತಾಗಿದೆ ರೆಸಾರ್ಟ್ ಮುಂದೆ. ನೋಡಿ ಇದೊಂದು ದೊಡ್ಡ ಸ್ವಿಮ್ಮಿಂಗ್ ಪೂಲು. ಇಲ್ಲಿ ಮಕ್ಕಳು ಆಡೋಕ್ಕೆ ಸ್ವಿಮ್ಮಿಂಗ್ ಪೂಲು, ಇಲ್ಲಿ ದೊಡ್ಡವ್ರು ಆಡೋದಕ್ಕೆ 5-5.5 ಅಡಿವರೆಗೂ ಇರುತ್ತೆ. ಇವಾಗ ರೂಮ್ ಒಳಗಡೆ ಹೋಗಿ ಊಟ ಮಾಡಿದಾರಲ್ವ, ಆಟ ಎಲ್ಲ ಆಡಿ ರೆಸ್ಟ್ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 1 ಅವರ್ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಹೋಗೋದು ಸ್ವಿಮ್ಮಿಂಗ್ ಪೂಲ್ಗೆ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ